ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕ ಬಂದೈಕ ಅಂತ ಪ್ರೂವ್ ಆಗೋಯ್ತು. ಅವ್ನು ಯಾವನೋ ತಲೆಕೆಟ್ಟ ನನ್ನ ಮಗ, ಲೋಪರ್ ಸುಳ ಮಗ, ಲೈಲಾ ಮಜ್ನು ಅಂತ ರೋಮಿಯೋ ಜೂಲಿಯಟ್ ಅಂತೆ. ಅದೇನ್ ಬರ್ದು ಅವನೇನ ಸಿಕ್ಕರೆ ಇದೇ ಎಕ್ಕಡ ತಗೊಂಡಿದ್ದೀನಿ ಅವನಿಗೆ. ಐ ಪಿಡಿ ವಿತ್ ಮೈ ಸ್ಲಿಪ್ಪರ್ ಯಾ. ತಂಗಿ ಜೊತೆ ಸುತ್ತಾಡ್ತಾರ ನೀವೇ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಪ್ಪ. ಯಾರಣ್ಣ ನೀವು? ಶ್ವೇತಾ ಗೊತ್ತಾ? ಶ್ವೇತನ್ ಲವ್ ಮಾಡ್ತೀಯಾ? ನಾನು ಬದುಕಿದ್ರು ಅವಳ ಜೊತೆನೆ, ಸತ್ರು ಅವಳ ಜೊತೆನೆ, ನಾನು ಬದುಕೋದು ಮಾತ್ರ ಅವಳ ಜೊತೆನೆ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ ಅಣ್ಣ. ನನ್ನ ಫ್ರೆಂಡ್ ತಂಗಿನೇ ಲವ್ ಮಾಡ್ತೀಯ ನಾನು ಬಂದ್ರೆ? ಈ ಊರಲ್ಲಿ ನನ್ನ ಹೆಸರು ಕೇಳಿದ್ರೆ ಉಸಿರು ನಿಂತೋಗುತ್ತೆ. ಅಂತದ್ರಲ್ಲಿ ನನ್ನ ತಂಗಿನೇ ಲವ್ ಮಾಡ್ತೀಯಾ? ನಮ್ಮ ತಂಗಿ ತಂದೆಗೆ ಬಂದ್ರೆ ಮಗನೇ ಹುಚ್ಚಿ ವಹಿಸ್ಬಿಡ್ತೀನಿ. ಬಂಡ್ರ ಹೋಗೋಣ. ಮಚ ನಿಂದ್ರು ಮಚ, ನೀನು ಹೂವನು ಇಲ್ಲೇ ಎತ್ತು ಬಿಡ್ತೀನಿ. ಈ ವಿಷನ ಅಣ್ಣಿಗಳ ಬಂಡ್ರ ಬಿಟ್ಬಿಡ್ತೀನಿ. ಯಾವತ್ತೂ ಇರಲ್ಲ ಕಣೋ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಹಲೋ ಹಲೋ, ಎಲ್ಲಿದೀಯಾ? ಮನೇಲಿದ್ದೀನಿ. ಆಯ್ತು ಸರಿ, ನಾನು ಆ ಕಡೆ ಬರ್ತೀನಿ ತಗೋ. ಹೌದಾ, ಆಯ್ತು. ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಯಾರು. ಯಾರಾದ್ರೂ ನೋಡ್ತಾರ, ಕೂತ್ಕೊಳ್ಳೋ. ಕಾಣಿಸ್ತಿಲ್ಲ ಕಣ. ಏನು ನಿಮ್ಮ ಬಾವ ಬಂದ ಕಣೋ. ಗಾಡಿ ರಿಪೇರ್ ಮಾಡ್ತಾನ. ಏನಾಗಿದೆ ಗಾಡಿಗೆ? ಏನು ಮಾಡ್ತಿದ್ರು? ಅದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಣ್ಣ. ನನ್ಗೆ ಗೊತ್ತು ನೀವು ಯಾಕೆ ಬಂದಿದ್ದೀರಂತ. ನಮ್ಮ ತಮ್ಮ ವಾರ್ನಿಂಗ್ ಕೊಟ್ಟಿದ್ದು ಸಾಕಾಗಿಲ್ವಾ? ಇಲ್ಲ ಅಣ್ಣ, ಇಲ್ಲ ಅಣ್ಣ. ನಡ್ರಿ.
ಇನ್ನೊಂದ್ಸಲ ಈ ಏರಿಯಾದಲ್ಲಿ ಬಂದ್ರೆ ಅಷ್ಟೇ. ನನ್ಗೆ ಗೊತ್ತು ನೀವ್ ಯಾಕೆ ಬಂದಿದ್ದೀರಂತ. ಹೋಗ್ತಾ ಇರೋ, ನನ್ನ ತಂಗಿ ಮದುವೆ ಆಗೋಯ್ತು. ಹೋಗೋಣ ಬಾರೋ ಬಾರೋ. ನನ್ನ ತಂಗಿ ಮದುವೆ ಆಯ್ತು, ಹೋಗಲೇ. ನನ್ನ ಊರ್ ಮದುವೆ ಆಯ್ತಂತ. ಆಮೇಲೆ ಮಾತಾಡೋಣ. ಸಮಾಧಾನ ಮಾಡ್ಕೊ ಮಚ್ಚ. ಇಲ್ಲ ಮಚ್ಚ, ತುಂಬ ಲವ್ ಮಾಡಿದ್ದೀನಿ ಮಚ್ಚ ಅವಳನ್ನ. ಆಗ್ತಾ ಇಲ್ಲ ಮಚ್ಚ, ಸಮಾಧಾನ ಮಾಡ್ಕೊ. ತಡಿಯಕ್ಕೆ ಆಗ್ತಾ ಇಲ್ಲ. ಹುಡುಗಿರು ಇರೋದೇ ಆಗಿ ಮಚ್ಚ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮನೆಯವ್ರ ಮಾತು ಕೇಳ್ತಾರೆ. ಇಲ್ಲಿ ಸಮಾಧಾನ ಮಾಡ್ಕೊ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಇದೆಯಲ್ಲ. ಸಿಗ್ತಾರೆ ಬೇರೆಯವರು, ಆದರೆ ನನ್ನ ಮನ್ಸಾರು ಪ್ರೀತಿಸಿ ಹುಡುಗಿ ಸಿಗಲ್ಲ ಮಚ್ಚ. ಇರ್ಲಿ ಬಿಡು ಮಚ್ಚ. ಅವಳಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಮಚ್ಚ. ಇರ್ಲಿ ಬಿಡು, ಸಮಾಧಾನ ಮಾಡ್ಕೊ. ತುಂಬ ಲವ್ ಮಾಡಿದ್ದೆ ಮಚ್ಚ. ಸಮಾಧಾನ ಮಾಡ್ಕೊ. ನನಗೆ ಅವ್ಳು ಬೇಕು. ಹುಡುಗಿರಂದ್ರೆ ಇಷ್ಟನಾ? ಇರ್ಲಿ ಬಿಡು. ಇರ್ಲಿ ಬಿಡು. ಎಲ್ಲ ಕಾಲ್ ಮಾಡ್ತೀನಿ. ಹಲೋ ಅಣ್ಣ, ಎಲ್ಲಿದೆಯಾ? ಈ ಅಣ್ಣ ಬಂದ ಕಣ. ಏನಾಯ್ತು? ಅದೇ ಅಣ್ಣ ಕೇಳ್ತಾ ಇಲ್ಲ ಅವಾಗಿಲ್ಲ. ಯಾಕೆ? ಅಣ್ಣ ಅವತ್ತು ಫಿಲಿಮ್ ಕರ್ಕೊಂಡು ಹೋಗಿದ್ದ ಅಣ್ಣ, ಅದೇ ಹುಡುಗಿನ ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದ್ದಾನೆ. ಓ ಅದಾ, ಇನ್ನೂ ಮರ್ತೇ ಇಲ್ವಾ? ಇಲ್ಲ ಅಣ್ಣ, ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಾನೆ? ಆ ಹುಡುಗಿ ಮದುವೆ ಆಗಿದ್ದಾನೆ ಅಣ್ಣ, ಅದಕ್ಕೆ ಆಗ್ತಾ ಇದ್ದಾನೆ. ಏ, ಆ ಹುಡುಗಿ ಇಲ್ಲಾಂದ್ರೆ ಇನ್ನೊಂದು ಹುಡುಗಿ. ಯಾಕೆ ಈ ಥರ ಮಾಡ್ತಿದ್ಯಾ? ಹೋಗ್ಲಿ ಬಿಡು. ನನಗೆ ಅವಳೇ ಬೇಕಣ್ಣ, ಅವಳು ತುಂಬ ಲವ್ ಮಾಡಿದ್ದೀನಿ. ಏ ಹುಚ್ಚ, ಅವಳಿಲ್ಲ ಅಂದ್ರೆ ಇನ್ನೊಬ್ಳಪ್ಪ. ಅದು ಬಿಟ್ಟು ಅವಳೇ ಬೇಕಂದ್ರೆ ಹೆಂಗೆ? ಜೀವನ ಕಾಣೋದು. ತುಂಬ ಪ್ರೀತಿ ಮಾಡಿದ್ದೀನಿ ಅಣ್ಣ. ಅಪ್ಪ ಅಮ್ಮನಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀಯಾ? ಹಾಂ, ಹೌದಣ್ಣ, ನಾನು ಅಪ್ಪ ಅಮ್ಮನ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ಒಂದು ಹೇಳ ನಿನಗೆ, ಒಂದು ಹುಡುಗಿ ಹೋದ್ರೆ ಇನ್ನೊಂದು ಹುಡುಗಿನ ಮದುವೆ ಆಗ್ಬೋದು ನೀನು ಆಮೇಲೆ. ಬಟ್ ಅಪ್ಪ ಅಮ್ಮ ಹೋದ್ರೆ ಸಿಗ್ತಾರಾ? ಅರ್ಥ ಮಾಡ್ಕೊಳ್ಳು. ಹುಡುಗಿರು ಒಂಥರ ಬಿರುಗಾಳಿದ್ದಂಗೆ ಸಡನ್ ಆಗಿ ಬರ್ತಾರೆ ಹೋಗ್ತಾರೆ. ಆದರೆ ಅಪ್ಪ ಅಮ್ಮನ ನಾವು ಚೆನ್ನಾಗಿ ನೋಡ್ಕೋಬೇಕಾಗಿರೋದು. ಈ ಕಾಂಜಿ ಬೀಂಜಿ ಹುಡುಗಿರಿಗೆಲ್ಲ ಟೈಮ್ ವೇಸ್ಟ್ ಮಾಡಿ ಇಷ್ಟೆಲ್ಲ ಕೂಡುದು, ಇದ್ರ ಬೆಲೆ ಎಷ್ಟು ಗೊತ್ತಾ ನಿನಗೆ? 150 ರೂಪಾಯಿ. ನೀನು ದುಡಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು ನಿನ್ಗೆ ಗೊತ್ತಾ? ನೀನು ದುಡಿಯಲ್ಲ ಏನಿಲ್ಲ, ನೀನು ಅರ್ಥ ಮಾಡ್ಕೊಳ್ಳು. ಒಂದು ಹೇಳ ನಿನಗೆ, ಈ ಹುಡುಗಿರು ಚಳಿಗಾಲ ಮಳೆಗಾಲ ಇದ್ದಂಗೆ ಬರ್ತಾರೆ ಹೋಯ್ತಾರೆ. ಆದರೆ ಅಪ್ಪ ಅಮ್ಮ ಅವ್ರ ಪ್ರೀತಿ ಆಕಾಶ ಭೂಮಿ ಇದ್ದಂಗೆ ಯಾವಾಗಲೂ ಶಾಶ್ವತನೇ.
ನನಗೆ ಆಗ್ತಿಲ್ಲಣ್ಣ, ಅವಳನ್ನ ಬಿಟ್ಟಿರಕ್ ಆಗ್ತಿಲ್ಲಣ್ಣ. ಈ ಜಗತ್ತಲ್ಲಿ ಎಲ್ಲ ಸಿಗುತ್ತೆ ದುಡ್ಡು ಕೊಟ್ರೆ, ಸಿಗ್ಲಾರ್ದಂದ್ರೆ ಅದು ಅಪ್ಪ ಅಮ್ಮ. ಅರ್ಥ ಮಾಡ್ಕೊಳ್ರು, ಇನ್ಯಾವಾಗ ಅರ್ಥ ಮಾಡ್ಕೊತೀರ? ನನಗೆ ಆಗ್ತಿಲ್ಲಣ್ಣ, ನಾನು ಹೋಗ್ತೀನಣ್ಣ. ಎಲ್ಲೋಗ್ತೀಯ? ಕೂತ್ಕೋ ಸ್ವಲ್ಪ. ನಮ್ಮ ಮನೆಗೆ ಹೋಗ್ತೀನಣ್ಣ. ಒಂದು ಹುಡುಗಿ ಹೋದ್ರೆ ಇನ್ನೊಂದು ಹುಡುಗಿನ ಮದುವೆ ಆಗ್ಬೋದು ನೀನು ಆಮೇಲೆ. ಬಟ್ ಅಪ್ಪ ಅಮ್ಮ ಹೋದ್ರೆ ಸಿಗ್ತಾರ. ಅರ್ಥ ಮಾಡ್ಕೊಳ್ಳು. ಕೇವಲ 2 ವರ್ಷ ಪ್ರೀತಿಸಿದ ಹುಡುಗಿಗಾಗಿ ನಿಮ್ಮ ಅಮೂಲ್ಯವಾದ ಜೀವನ ಹಾಳು ಮಾಡಿಕೊಳ್ಳಬೇಡಿ. 20 ವರ್ಷ ಪ್ರೀತಿಯಿಂದ ಬೆಳೆಸಿದ ನಿಮ್ಮ ತಂದೆ ತಾಯಿಯ ನಿರ್ಮಲವಾದ ಪ್ರೀತಿಗೆ ಮೋಸ ಮಾಡಬೇಡಿ.